ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನದ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯವರ ವಿರುದ್ಧ ಕಿಡಿಕಾರಿದ್ದಾರೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಯಾವ ದಿನದಂದು ಈ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೊರಟೋ ಅವಾಗ್ಲೇ ಬಿಜೆಪಿಯವರ ಆಂತರ್ಯದಲ್ಲಿ ನಿಜ ಬಣ್ಣ ಹೊರಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಿಜೆಪಿಯವರು ಜನರಿಗೆ ಈ ಸಮೀಕ್ಷೆಯನ್ನು ಬಹಿಷ್ಕರಿಸುವಂತೆ ಕರೆಯನ್ನು ನೀಡುತ್ತಿದ್ದಾರೆ. ಈ ಮೂಲಕ ಅವರು ಜನರ ಮುಂದೆ ಬೆತ್ತಲಾಗ್ತಾ ಇದ್ದಾರೆ ಅಂತ ಅವರು ತಿಳಿಸ್ತಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದ್ರೆ ಈ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಯಾರ ಪರವಾಗೂ ಇಲ್ಲ, ಯಾರ ವಿರುದ್ಧವಾಗೂ ಇಲ್ಲ. ನಾವು ಯಾವುದೇ ಒಂದು ಧರ್ಮವನ್ನ ನಾವು ಇದನ್ನ ಟಾರ್ಗೆಟ್ ಮಾಡಿಲ್ಲ. ಬದಲಾಗಿ ಇದನ್ನ ಮಾಡೋದ್ರ ಮೂಲಕ 7 ಕೋಟಿ ಜನರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮಾಜದಲ್ಲಿರುವಂತಹ ಸ್ಥಿತಿಗತಿ ನಮಗೆ ಅರ್ಥ ಆಗುತ್ತೆ. ಇದರಿಂದ ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ಏನು ನಮ್ಮ ಇದಿದೆ, ಉದ್ದೇಶ ಇದೆ, ಅದನ್ನು ನೆರವೇರಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಬಿಜೆಪಿಯವರು ಯಾವಾಗಲೂ ಮಾಡುವಂತಹ ಕೆಲಸ ಏನಪ್ಪಾ ಅಂದ್ರೆ ಹಿಂದುಳಿದವರು ಹಿಂದೆಯೇ ಉಳಿಬೇಕು, ಬಡವರು ಬಡವರಾಗಿಯೇ ಉಳಿಬೇಕು ಅನ್ನುವಂತಹ ಮನೋವಾದಿ ಅವರ ತಲೆಯಲ್ಲಿದೆ. ಈ ಯೋಚನೆ ಅವರು ತೆಗೆದುಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಅವರನ್ನ ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಈ ದಿನದ ಮುಂದಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಯನ್ನ ಬಿಡದಿಲ್ ಮಾಡಬೇಕು ಅನ್ನೋದು ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇದಕ್ಕೆ ಈ ರೈತದ ವರ್ಗದವರು ತೀವ್ರವಾಗಿ ವಿರೋಧ ಮಾಡ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಇದಕ್ಕೆ ಈಗ JDS ಅವರು ಈ DK ಶಿವಕುಮಾರ್ ಅವರ ಸಹೋದರ ಆಗಿರುವಂತಹ DK ಸುರೇಶ್ ಅವ್ರನ್ನ ಚಳಿ ಬಿಡಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಅವರು ಏನಂತ ಹೇಳ್ತಿದ್ದಾರೆ ಅಂದರೆ DK ಸುರೇಶ್ ಅವರೇ, ನೀವು ಯಾವತ್ತಿಂದ ಇಷ್ಟೊಂದು ಸುಳ್ಳನ್ನು ಹೇಳೋದಕ್ಕೆ ಕಲ್ತಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಡ ರೈತರಿಂದ ಈ ಜಮೀನುಗಳನ್ನ ಲೂಟಿ ಹೊಡೆದು ರಿಯಲ್ ಎಸ್ಟೇಟ್ ದಂಧೆ ಮಾಡಲು ನೀವು ಮುಂದಾಗ್ತಿರೋದು ಎಷ್ಟು ಸರಿ ಅಂತ ಅವರು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ HD ಕುಮಾರಸ್ವಾಮಿ ಅವರ ಟೈಮ್ ಪೀರಿಯಡ್ ಅಲ್ಲಿ ಯಾವುದೇ ರೀತಿಯ ಗುಟ್ಟನ್ನ ಕುಮಾರಸ್ವಾಮಿ ಅವರು ಮುಚ್ಚಿಟ್ಟಿಲ್ಲ, ಅದನ್ನ ಮೊದಲು ತಿಳ್ಕೊಳ್ಳಿ ಅಂತ ಅವರಿಗೆ ಚಳಿ ಬಿಡಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಯೋಗ್ಯತೆಗೆ ಒಂದಾದರೂ ರೈತರ ಸಭೆಯನ್ನು ಕರೆದಿದ್ದೀರಾ? ಈ ಕುಮಾರಸ್ವಾಮಿ ಅವರಿದ್ದಾಗ ಕೃಷ್ಣ ನಿವಾಸಕ್ಕೆ 3-4 ಸಾರಿ ರೈತರನ್ನ ಕರೆದು ಅವರ ಬಳಿ ವಿಚಾರಣೆಯನ್ನ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಆದರೆ ಇಂದಿನ ಕಾಲದಲ್ಲಿ ರಾಮನಗರದಲ್ಲಿದ್ದಂತಹ ಕಾಂಗ್ರೆಸ್ನವರೇ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ಅವರೆಲ್ಲ ಎಲ್ಲ ಹೊತ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ JDS ಅವರು DK ಸುರೇಶ್ ಅವರಿಗೆ ಕೇಳಿದ್ದಾರೆ ಸ್ನೇಹಿತರೆ. ಈ ದಿನದ ಮುಂದಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ R ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ 80% ಕಮಿಷನ್ ತೆಗೆದುಕೊಂಡು ಹೋಗ್ತಿರುವುದು ಸಾಬೀತಾಗಿದೆ. ಆದ್ದರಿಂದ CM ಸಿದ್ದರಾಮಯ್ಯ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಅವರು ತಿಳಿಸ್ತಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಹಿಂದೆ ಈ ರಾಜ್ಯ ಸರ್ಕಾರ 40% ಕಮಿಷನ್ ಅನ್ನ ತೆಗೆದುಕೊಳ್ತಿತ್ತು ಅಂತ ಸುಳ್ಳು ಆರೋಪವನ್ನ ಮಾಡಿದ್ರು. ಈಗ ಗುತ್ತಿಗೆದಾರರ ಸಂಘದವರು 80% ಕಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋದಾಗಿ ಪತ್ರವನ್ನು ಬರೆದಿದ್ದಾರೆ. ಇದರಿಂದ 80% ಕಮಿಷನ್ ಅನ್ನು ತೆಗೆದುಕೊಳ್ಳೋದು ಸಾಬೀತಾಗಿದೆ. ಆದ್ದರಿಂದ ಈ ಕಾಂಗ್ರೆಸ್ನ CM ಸಿದ್ದರಾಮಯ್ಯ ಆಗಿರ್ಬೋದು ಹಾಗೂ ಎಲ್ಲ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಸಚಿವರು ಲಂಚವನ್ನು ಸ್ವೀಕರಿಸಿಲ್ಲ ಅಂದ್ರೆ ಸಾಬೀತು ಮಾಡಲಿ, ಇಲ್ಲ ಅಂದ್ರೆ ಇವರು ಲಂಚ ತೆಗೆದುಕೊಳ್ಳುತ್ತಿದ್ದಾರೆ ಅನ್ನೋದು ಖಾತ್ರಿ ಆಗುತ್ತೆ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಹಿಷ್ಕರಿಸಿತ್ತು. ಯಾಕಂದ್ರೆ ಭ್ರಷ್ಟಾಚಾರ ಹೊರಗೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನ ಬಹಿಷ್ಕರಿಸಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಆದ್ರಿಂದ ಈ ಲಜ್ಜೆಗೆಟ್ಟ ಸರ್ಕಾರ ಏನಿದೆ, ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೊರಗೋಗ್ಬೇಕು ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ ಸ್ನೇಹಿತರೆ. ಈ ದಿನದ ಮುಂದಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ವಿಪರೀತವಾಗಿ ಮಳೆ ಬರ್ತಿರೋದ್ರಿಂದ ಅಲ್ಲಿ ಪ್ರವಾಹ ಸ್ಥಿತಿ ಎದುರಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಆದ್ದರಿಂದ ಈ ಕಲಬುರಗಿಯ ಉಸ್ತುವಾರಿ ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದ್ರೆ ಈ ತುರ್ತು ಸ್ಥಿತಿಯಲ್ಲಿ, ಅತಿವೃಷ್ಟಿ ಸ್ಥಿತಿಯಲ್ಲಿ ನಾವು ನಮ್ಮಲ್ಲಿರುವಂತಹ ಅನುದಾನದಲ್ಲೇ ತಾತ್ಕಾಲಿಕ ವಸತಿ ಹಾಗೂ ಆಹಾರವನ್ನು ವಿವೇಚನೆಯಿಂದ ಯಾರಿಗೆ ನೀಡಬೇಕೋ ಅವರಿಗೆ ಕೂಡಲೇ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಮಾತಾಡ್ತಿದ್ದಾರೆ ಅಂದ್ರೆ ಈ ವರ್ಷದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ 69% ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ.
ಹಾಗೂ ಸೆಪ್ಟೆಂಬರ್ನಲ್ಲಿ ಈ 28 ದಿನಗಳಲ್ಲೇ 72% ಅಷ್ಟು ಹೆಚ್ಚು ವಾಡಿಕೆಯಿಂದ ಮಳೆ ಆಗಿರೋದ್ರಿಂದ ಈ ತುರ್ತು ಪರಿಸ್ಥಿತಿ ಬಂದಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳು ವಿವೇಚನೆಯಿಂದ ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಇದರ ಬೆಳೆ ಹಾನಿಗೆ ಸಮೀಕ್ಷೆ ನಡೀತಾ ಇದೆ, ಅದಕ್ಕೆ ಪರಿಹಾರವನ್ನು ಈ ಕೂಡಲೇ ನಾವು ರಾಜ್ಯ ಸರ್ಕಾರದೊಂದಿಗೆ ಮಾತನಾಡಿ ಪರಿಹಾರವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಅವರು ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಈ ದಿನದ ಕೊನೆಯ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ಕರ್ನಾಟಕದ ಖ್ಯಾತ ರಂಗಭೂಮಿ ಕಲಾವಿದರು ಆಗಿರುವಂತಹ ಯಶವಂತ್ ಸರ್ದೇಶ್ ಪಾಂಡೆ ಅವರು ನಿಧನವನ್ನ ಹೊಂದಿದ್ರು. ಇದಕ್ಕೆ ನಾಡಿನೆಲ್ಲೆಡೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಸ್ನೇಹಿತರೆ. ಇದೇ ಕುರಿತಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ವಿಷಯವನ್ನ ಬರೆದುಕೊಂಡಿದ್ದಾರೆ. ಅವರೇನಂತ ಬರೆದುಕೊಂಡಿದ್ದಾರೆ ಅಂದರೆ, ಈ ಹುಬ್ಬಳ್ಳಿಯ ಯಶವಂತ್ ಸರ್ದೇಶ್ ಪಾಂಡೆ ಅವರೇನಿದ್ದಾರೆ, ಅವರ ಅಗಲಿಕೆ ನಮ್ಮ ರಂಗಭೂಮಿಗೆ ಒಂದು ನಷ್ಟವನ್ನು ಉಂಟು ಮಾಡಿದೆ. ಅವರನ್ನು ನಾವು ಕಳೆದುಕೊಂಡಿದ್ದೇವೆ. ಅವರು ನಟಿಸುತ್ತಿದ್ದಂಥ ಹಾಸ್ಯ ನಾಟಕಗಳು ನನಗೆ ಈಗಲೂ ತಲೆಯಲ್ಲಿದೆ. ಅವರು ನಟಿಸಿದಂಥ ಆಲ್ ದ ಬೆಸ್ಟ್ ನಾಟಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.